ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. So sir, after receiving so much love in Maharashtra, Mumbai, we have opened a new salon chair showroom in Bengaluru for our Canadian Karnataka people who have loved our chairs also. Please visit our showroom, sir. ಇದು ಕೆಲವೊಂದಿಷ್ಟು ಜನ ಇವಾಗ ಸ್ಟಾರ್ಟ್ ಅಪ್ ಮಾಡ್ಕೊಂಡಿರ್ತಾರೆ, ತುಂಬಾ ಬಜೆಟ್ ಫ್ರೆಂಡ್ಲಿ ಹುಡುಕ್ತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬಜೆಟ್ ಫ್ರೆಂಡ್ಲಿನೇ ಇದೆ. ಇದು ನಿಮ್ಗೆ ಮೋಸ್ಟ್ಲಿ ತುಂಬಾ ಕಮ್ಮಿ ಜಾಗನ ಹಿಡಿದೆ ಶಾಂಪೂ ಚೇರ್. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಪೆಡಿ ಸ್ಟೇಷನ್. ಇದ್ರ ಬಗ್ಗೆ ನಿಮ್ಗೆ ಏನಪ್ಪಾ ಅಂದ್ರೆ ಫಸ್ಟ್ ಥಿಂಗ್ ಇದರ ಒಂದು ಪ್ರೈಸ್, ರಿಯಲ್ ಪ್ರೈಸ್ 1,30,000. ಆದ್ರೆ ನಿಮಗೋಸ್ಕರ ಆಫರ್ ಅಲ್ಲಿ ಕೊಡ್ತಾ ಇರೋದು ಬರೀ 38,000. ಅಂಡ್ ಅದಕ್ಕಿಂತ ತುಂಬಾ ಹೈಲೈಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೊಳ್ಳೋದು ಯಾಕೆ ಸ್ವಲ್ಪ ರಿಲ್ಯಾಕ್ಸ್ ಇರ್ಲಿ ಬಾಡಿಗೆ ಅಂತ. ಅದಕ್ಕೆ ಇನ್ನೊಂದು ಆಡ್ ಆನ್ ಆಗಿದ್ದು ಮಸಾಜರ್. ನೆಕ್ಸ್ಟ್ ತೋರಿಸ್ತಾ ಇರೋದು ಡಿಲಕ್ಸ್ ಶಾಂಪೂ ಚೇರ್ ಅಂತ. ಡಿಲಕ್ಸ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಹಾಯ್ ಶರಣ್ ರೀಪಾ, ಎಲ್ರು ಹೆಂಗದ್ರಿ, ಎಲ್ರು ಆರಾಮ್ ಇರ್ತೀರಿ ಅಂತ ಭಾವಿಸ್ತೀನಿ. ಏನಪ್ಪಾ ವೀಲ್ಸ್ ಬೆಂಗಳೂರಲ್ಲಿ ಹೊಸ ಹುಡುಗಿ ಬಂದಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತು. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ವೀಲ್ಸ್ ಬೆಂಗಳೂರು. ಅಂಡ್ ಇವತ್ತು ಒಂದು ಹೊಸ ಕಾನ್ಸೆಪ್ಟ್ ಒಂದಿಗೆ ನಿಮ್ ಮುಂದೆ ಬಂದು ಇವಾಗ ನಾನಿರೋದು ಬೆಂಗಳೂರು ಅಲ್ಲ, ಮುಂಬೈನ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ಅದು ಸಲೂನ್ ಚೇರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಈಗ ನಾವು ಬೆಂಗಳೂರಲ್ಲಿ ಇರುವಂತದ್ದು ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ಬನ್ನಿ ಏನೆಲ್ಲ ವೆರೈಟೀಸ್ ಇದೆ ಅಂಡ್ ಯಾವೆಲ್ಲ ರೀತಿಯ ಚೇರ್ಗಳು ನಿಮ್ಗೆಲ್ಲ ಸಿಗುತ್ತೆ ಅಂತ ತೋರಿಸ್ತೀನಿ. ಸೊ ಬನ್ನಿ. ಇವಾಗ ನಾನ್ ನಿಮ್ಗೆ ತೋರಿಸ್ತಾ ಇರೋದು ಸೋಫಾ ಚೇರು. ಅಂಡ್ ಇದು ಫಾಸ್ಟ್ ಮೂವಿಂಗ್ ಚೇರು. ಅದಕ್ಕಿಂತ ಮುಂಚೆ ನೀವೇನಾದ್ರು ಸಲೂನ್ ಸ್ಟಾರ್ಟ್ ಮಾಡ್ತಾ ಇದ್ರ ಅಥವಾ ಬ್ಯೂಟಿ ಪಾರ್ಲರ್ ಸ್ಟಾರ್ಟ್ ಮಾಡ್ತಾ ಇದ್ರಾ ಅಂತಂದ್ರೆ ಇಲ್ಲಿಗೆ ಬರ್ದನ್ನ ಮರಿಬೇಡಿ. ಅಂಡ್ ಇವೆಲ್ಲ ಚೇರ್ಸ್ ತೋರಿಸಿದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ನಿಮ್ಗೆ ಫುಲ್ ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗ ನೀವು ನೋಡ್ತಾ ಇರೋದು ಸಲೂನ್ ಅಲ್ಲಿ ತುಂಬಾ ಮೂವಿಂಗ್ ಚೇರ್ ಅಂತ ಏನ್ ಹೇಳ್ತಾರೆ, ಆ ಒಂದು ಸೋಫಾ ಚೇರ್ ಇದು. ಅಂಡ್ ಇದರ ಲುಕ್ ಅಷ್ಟೇ ತುಂಬಾ ಚೆನ್ನಾಗಿರುವಂತದ್ದು. ಅಂಡ್ ಇಲ್ಲಿ ನಿಮ್ಗೆ ಗೋಲ್ಡ್ ಮೆಟಲ್ ಅಂದ್ರೆ ಇದು ಸ್ಟೀಲ್ ಅಲ್ಲಿ ಬರುತ್ತೆ ಇದು, ಬಟ್ ಗೋಲ್ಡ್ ಕೋಟೆಡ್ ಇರೋದ್ರಿಂದ ಇನ್ನು ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ರಿಕ್ಲೈನರ್ ಇದೆ. ಅಂಡ್ ಮೇಲ್ಗಡೆದು ಸಹ ಅಷ್ಟೇ ಇದನ್ನ ತೆಗಿಬಹುದು. ಇದನ್ನ ತೆಗೆದ್ಬಿಟ್ಟು ನೀವು ಹೇರ್ ಕಟ್ ಮಾಡೋದಾಗಿರ್ಲಿ ಅಥವಾ ಬ್ಯೂಟಿ ಪಾರ್ಲರ್ ಅಲ್ಲಿ ಏನೆಲ್ಲ ಮಾಡ್ತಾರೆ ಅದನ್ನೆಲ್ಲ ಮಾಡ್ಬೋದು. ಅಂದ್ರೆ ಏನು ಮಕ್ಳಿಗೆ ಹೇರ್ ಕಟ್ ಆಗಿರ್ಲಿ ಅಥವಾ ನಿಮ್ಗೆ ಹೇರ್ ಕಟ್ ಆಗಿರ್ಲಿ ಆ ತರದ್ದು. ಅಂಡ್ ರಿಕ್ಲೈನರ್ ಇರುವಂತದ್ದು. ರಿಕ್ಲೈನರ್ ಇರೋದ್ರಿಂದ ನಿಮ್ಗೆ ತುಂಬಾ ಹೊತ್ತು ಕೂತ್ಕೋಬೇಕಾದಾಗ ಒಂದು ಬೇಜಾರಾಗಲ್ಲ ಅಥವಾ ಸುಸ್ತಾಗಲ್ಲ ಅಂತ ಹೇಳ್ಬೋದು. ಅಂಡ್ ಇದಕ್ಕೆ ರಿಕ್ಲೈನರ್ ಕೊಟ್ಟಿರುವಂತದ್ದು. ರಿಕ್ಲೈನರ್ ಬಂದ್ಬಿಟ್ಟು ಲಿವರ್ ರಿಕ್ಲೈನರ್ ಇದು. ತುಂಬಾ ಕಂಫರ್ಟಬಲ್ ಫೀಲ್ ಕೊಡೋದು ರಿಕ್ಲೈನರ್. ಯಾಕೆಂದ್ರೆ ತುಂಬಾ ಹೊತ್ತು ಸಲೂನ್ ಅಲ್ಲಿ ನಮ್ಮ ಒಂದು ಸೆಲ್ಫ್ ಟೈಮ್ ನ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ರಿಕ್ಲೈನರ್ ಇತ್ತು ಅಂದ್ರೆ ಸ್ವಲ್ಪ ಆದ್ರೂ ಕಾಮಾಗಿ ಕೂತ್ಕೊಂಡು ನಾವು ಹೇರ್ ಕಟ್ ಆಗಿರ್ಲಿ ಅಥವಾ ಹುಡುಗಿರು ಅವ್ರಿಗೆಲ್ಲ ಏನ್ ಸ್ಕಿನ್ ಕೇರ್ ಬೇಕೋ ಅದನ್ನ ಮಾಡ್ಕೋಬಹುದು. ಇದು ತುಂಬಾ ಫಾಸ್ಟ್ ಮೂವಿಂಗ್ ಚೇರು. ಅಂಡ್ ಇದರ ಲುಕ್ಕು ಅಷ್ಟೇ. ಅಂಡ್ ಕೆಳಗಡೆ ನೀವೇನಿದ್ರು ಬೇಸ್ ನೋಡ್ತಾ ಇದ್ದೀರಾ, ನಿಮ್ಗೆ ಇದು ಬೇಕಾದ್ರೆ ಗೋಲ್ಡ್ ಅಲ್ಲೂ ಸಿಗುತ್ತೆ. ಅಂಡ್ ಫ್ಲಾಟ್ ರೌಂಡ್ ಶೇಪ್ ಅಲ್ಲಿ ಬೇಕಾದ್ರೆ ರೌಂಡ್ ಶೇಪ್ ಇದೆ. ಅಂಡ್ ಪಿರಾಮಿಡ್ ಶೇಪ್ ಅಂದ್ರೆ ಪಿರಾಮಿಡ್ ಶೇಪು ಸಹ ಇದೆ. ಅಂಡ್ ಇದು ಆದ್ಮೇಲೆ ನಾನ್ ನಿಮ್ಗೆ ತೋರಿಸ್ತಾ ಇರೋ ಚೇರ್ ನೋಡಿದ್ರೆ ನಿಮ್ಗೂ ರಾಜನ್ ಫೀಲ್ ಬರುತ್ತೆ. ಯಾಕೆ ಅಂತಂದ್ರೆ ಚೇರ್ ತೋರಿಸ್ಮೇಲೆ ಗೊತ್ತಾಗುತ್ತೆ. ಸೊ ಬನ್ನಿ. ಅಂಡ್ ಇವಾಗ ನಾನ್ ತೋರಿಸ್ತಾ ಇರೋದೇ ಮಹಾರಾಜ ಚೇರು. ಮಹಾರಾಜ ಚೇರ್ ಯಾಕೆ ಅಂತಂದ್ರೆ ಇದು ಡಿಸೈನ್ ನೋಡಿದ್ರೆ ಗೊತ್ತಾಗಿರುತ್ತೆ. ಹಿಂದಿನ ಕಾಲದಲ್ಲಿ ರಾಜರು ಈ ಚೇರ್ ಮೇಲೆ ಕೂತ್ಕೊಂಡಾಗ ಅವ್ರಿಗೆ ಯಾವ ರೀತಿ ರಾಜನ್ ಫೀಲ್ ಬರ್ತಿತ್ತೋ ನಿಮ್ಗೂ ಈ ಚೇರ್ ಮೇಲೆ ಕೂತ್ಕೊಂಡಾಗ ರಾಜನ್ ಫೀಲ್ ಬರುತ್ತೆ. ಯಾಕೆ ಅಂತಂದ್ರೆ ಒಂದು ನಿಮ್ಗೆ ಸೈಡ್ ಕೊಟ್ಟಿರುವಂತಹ ಹ್ಯಾಂಡಲ್ ಏನಿದೆ ಅದರ ಶೇಪ್ ದಿವಾನ್ ತರ ಇರುವಂತದ್ದು. ಅಂಡ್ ಇದಕ್ಕೆ ಡೈಮಂಡ್ ಡಿಸೈನ್ ಕೊಟ್ಟಿದ್ದಾರೆ, ಬರ್ಫಿ ಡಿಸೈನ್ ಕೊಟ್ಟಿದ್ದಾರೆ. ಸಾರಿ, ಬರ್ಫಿ ಡಿಸೈನ್ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಕೂತ್ಕೊಂಡಾಗ ಬೆನ್ಗೆ ಸಪೋರ್ಟ್ ಏನಿರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಿಮ್ಗೆ ಲಿವರ್ ರಿಕ್ಲೈನರ್ ಇದೆ. ನಾರ್ಮಲ್ ಆಗಿ 2 ತರ ರಿಕ್ಲೈನರ್ ಬರುತ್ತೆ, ಒಂದು ಲಿವರ್ ಇನ್ನೊಂದು ಬಟನ್. ಸೊ ನಿಮ್ಗೆ ನೆಕ್ಸ್ಟ್ ತೋರಿಸ್ತಾ ಇರೋದು ಬಟನ್ ರಿಕ್ಲೈನರ್ ಹೆಂಗಿರುತ್ತೆ ಅಂತ. ಅಂಡ್ ಅದಲ್ದೇನೆ ಈ ಒಂದು ಚೇರ್ ನ ಮುಖ್ಯ ವಿಶೇಷತೆ ಏನು ಅಂತ. ಸೊ ಇವಾಗ ನೀವೇನ್ ನೋಡ್ತಿದ್ದೀರಾ, ಕ್ವೀನ್ ಚೇರ್ ಅಂತ ಕರೀತಾರೆ. ಕ್ವೀನ್ ಚೇರ್ ಅಂದ್ರೆ ಹಿಂದಿನ ಕಾಲದಲ್ಲಿ ರಾಣಿಯರು ಕೂತಿದ್ರಲ್ಲ ಆ ತರ ಅಂತಲ್ಲ, ಇಲ್ಲಿ ಕೂತ್ಕೊಂಡಾಗ ಆ ಒಂದು ಶೇಪ್ಗೆ ಬರುತ್ತೆ. ಇದು ಅಂದ್ರೆ ಏನು ಮೌಲ್ಡ್ ಇದೆ ಈ ತರದ್ದು. ಇದು ನಿಮ್ಗೆ ರಾಣಿಯರು ಹಿಂದಿನ ಕಾಲದಲ್ಲಿ ಏನು ರಾಜನ ಸಭೆ ನಡಿಬೇಕಾದ್ರೆ ಸೈಡ್ ಅಲ್ಲಿ ಹಾಕಿರ್ತಾರಲ್ವಾ, ಆ ಸೋಫಾ ತರ ಇದೆ. ಹಾಗಾಗಿ ಇದನ್ನ ಕ್ವೀನ್ ಚೇರ್ ಅಂತ ಕರೀತಾರೆ. ಅಂಡ್ ಇದನ್ನು ಅಷ್ಟೇ ನೀವು ರಿಮೂವ್ ಮಾಡ್ಕೋಬಹುದು. ಯಾಕಂದ್ರೆ ಒಂದು ಚಿಕ್ಕ ಮಕ್ಳು ಕೂತ್ಕೊಂಡಾಗ ಅವರ ಹೈಟಿಗೆ ನಾವು ಇಲ್ಲಿ ಒಂದು ಎಕ್ಸ್ಟ್ರಾ ಪ್ಲೈವುಡ್ ಹಾಕಿ ಕೂರಿಸ್ಬೇಕು ಅದೆಲ್ಲ ಇಲ್ಲ. ಅದ್ರ ಹೈಟ್ ಏನಿರುತ್ತೆ ಅವ್ರು ಕೂತ್ಕೊಂಡಾಗ ಅವ್ರ ಕತ್ಗೆ ಹೇರ್ ಕಟ್ ಮಾಡ್ಬೇಕಾದ್ರೆ ಅವಾಗ ಸೈಜ್ ಒಂದು ನಿಮ್ಗೆ ತುಂಬಾ ಡಿಫ್ರೆನ್ಸ್ ಬೀಳುತ್ತೆ ತೆಗ್ದಾಗ. ಅಂಡ್ ನೆಕ್ಸ್ಟ್ ಇದು ಅಷ್ಟೇ ನಿಮ್ಗೆ. ಅಂಡ್ ಹಿಂದ್ಗಡೆ ನಿಮ್ಗೆ ಮೆಟಲ್ ಬಾರ್ ಕೊಡ್ತಾರೆ ಸಪೋರ್ಟಿಂಗ್ಗೆ ಎರಡಕ್ಕೂ. ಅಂಡ್ ಇದ್ರ ಒಳಗಡೆ ಕೂತ್ಕೊಂಡಾಗ ಇದು ಆಲ್ಮೋಸ್ಟ್ 200 to 250 kg ವೇಟ್ ನ ಈ ಒಂದು ಚೇರ್ ಹಿಡಿಯುತ್ತಂತೆ. ಸೊ ನೋಡ್ತೀರಾ, ಇಷ್ಟು kg ವೇಟ್ ಹಿಡಿಬೇಕಾದ್ರೆ ನಿಮ್ಗೆ ಹಾಳಾಗೋ ಚಾನ್ಸ್ ಇಲ್ಲ. ಅಂದ್ರೆ ತುಂಬಾ ಜನ ವೇಟ್ ಇದ್ದವ್ರು ಕೂತ್ಕೊಂಡ್ಬಿಟ್ರೆ ನನ್ನ ಚೇರ್ ಹಾಳಾಗುತ್ತಾ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಡ್ ಕೂತ್ಕೊಂಡಾಗ ಇದು ಒಳಗಡೆ ಹೋಗಲ್ಲ. ಅಂದ್ರೆ ತುಂಬಾ ವೇಟ್ ಇರೋರು ಕೂತ್ಕೊಂಡಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಆದ್ಮೇಲೆ ಅದು ಒಳಗಡೆ ಹೋಗಿರೋ ತರ ಪೊಸಿಷನ್ ನಮ್ಗೆ ಕೆಲವೊಂದು ಚೇರ್ ಮೇಲೆ ಕಾಣುತ್ತೆ, ಬಟ್ ಈ ಚೇರ್ ಮೇಲೆ ನಿಮ್ಗೆ ಕಾಣಲ್ಲ. ಅಂಡ್ ಈ ಚೇರ್ ನ ಇನ್ನೊಂದು ವಿಶೇಷತೆ ಏನು ಅಪ್ಪ ಅಂತಂದ್ರೆ ಇದ್ರ ಮೇಲೆ ಯೂಸ್ ಮಾಡಿರೋಂತಹ ಮಟೀರಿಯಲ್ ಇದೆ, ಇದು ಇಂಪೋರ್ಟೆಡ್ ಮಟೀರಿಯಲ್. ಅಂದ್ರೆ ಕೊರಿಯನ್ ಇಂದ ತರಿಸ್ಕೊಂಡು ಇಲ್ಲಿ ನಿಮ್ಗೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಿಂದ ಅವರೇ ರೆಡಿ ಮಾಡಿರುವಂತದ್ದು ಇಂಪೋರ್ಟೆಡ್ ಮಟೀರಿಯಲ್ ಯೂಸ್ ಮಾಡಿದ್ರೆ ಅಂದ್ರೆ ಯೋಚನೆ ಮಾಡಿ. ಅದ್ರಲ್ಲಿ ನಿಮ್ಗೆ ಬೆಸ್ಟ್ ಆಫರ್ ಅಲ್ಲಿ 50 to 75% ಆಫರ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಇಂಪೋರ್ಟೆಡ್ ಮಟೀರಿಯಲ್ ಯೂಸ್ ಮಾಡಿರುವಂತಹ ಚೇರ್ ಬೇರೆ. ಈ ಒಂದು ಆಫರ್ ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ನಾನ್ ನಿಮ್ಗೆ ನೆಕ್ಸ್ಟ್ ತೋರಿಸ್ತಾ ಇರೋದು ಡೈಮಂಡ್ ಚೇರ್. ಬಿಕಾಸ್ ಯಾಕೆ ಅಂದ್ರೆ ಸೈಡ್ ಅಲ್ಲಿ ಡೈಮಂಡ್ ವರ್ಕ್ ಮಾಡಿದ್ದಾರೆ. ಇದ್ರಲ್ಲಿ ನಿಮ್ಗೆ ಎರಡು ಟೈಪ್ ಆಫ್ ಚೇರ್ ಬರುತ್ತೆ. ಒಂದು ನಿಮ್ಗೆ
ತುಂಬಾ ಡೈಮಂಡ್ ನ ಯೂಸ್ ಮಾಡಿರುವಂತದ್ದು. ಇನ್ನೊಂದು ನಿಮ್ಗೆ 4 ಡೈಮಂಡ್ ನ ಯೂಸ್ ಮಾಡಿರುವಂತದ್ದು. ಅಂಡ್ ಇದ್ರ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ನಾರ್ಮಲ್ ಆಗಿ ಇದನ್ನ 2 ಸ್ಟೆಪ್ ರಿಮೂವ್ ಮಾಡ್ಕೋಬಹುದು, 2 ಚೇರ್ದು ಅಷ್ಟೇ 2 ಸ್ಟೆಪ್ ರಿಮೂವ್ ಮಾಡಬಹುದು. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಒಂದು ಮಕ್ಳು ಇರ್ತಾರೆ ಅಥವಾ ಕೆಲವೊಬ್ರು ಹೈಟ್ ಕಮ್ಮಿ ಇರುತ್ತೆ ಅಥವಾ ಇನ್ನೊಂದು ಬೇರೆ ಸರ್ವಿಸಸ್ ತಗೊಳ್ತಾ ಇದೀರಾ ಅಂದಾಗ ತೆಗಿಯೋ ಸಾಧ್ಯತೆ ಇದ್ದಾಗ ಕೆಲವೊಂದು ಚೇರ್ ಇದಷ್ಟೇ ತೆಗಿಬಹುದು. ಆದ್ರೆ ಇಲ್ಲಿ ನಿಮ್ಗೆ ಯಾವ ಚೇರ್ ನೋಡ್ತಾ ಎಲ್ಲಾನು 2 ಸ್ಟೆಪ್ ಸಹ ರಿಮೂವ್ ಮಾಡಬಹುದು. ಅಂಡ್ ಇಲ್ಲಿ ನಿಮ್ಗೆ ಸ್ಟೇನ್ಲೆಸ್ ಸ್ಟೀಲ್ ಹ್ಯಾಂಡಲ್ ಬಂದಿದೆ. ಇಲ್ಲಿ ನಿಮ್ಗೆ ಅದರದೇ ಮಟೀರಿಯಲ್ ಏನಿದೆ ಅದು ಮಾತ್ರ ಹ್ಯಾಂಡಲ್ ಬಂದಿದೆ. ಕೆಳಗಡೆ ನೀವೇನು ಬೇಸ್ ನೋಡ್ತಿದ್ರೆ ಅದು ಅಷ್ಟೇ ನಿಮ್ಗೆ ಕಸ್ಟಮೈಸೇಷನ್ ಇರುವಂತದ್ದು. ಅಂಡ್ ಇದು ಪಿರಾಮಿಡ್ ಇದೆ, ಸೊ ಬೇಕು ಅಂದ್ರೆ ಫ್ಲಾಟ್ ಅಲ್ಲೂ ಸಹ ಹಾಕೊಡ್ತಾರೆ. ನಾನು ಆಗ್ಲೇ ಅದಕ್ಕೆ ಹೇಳ್ತಾ ಇದ್ದೆ ಕಸ್ಟಮೈಸೇಷನ್ ಅಂತ. ಅಂಡ್ ಆಗ್ಲೇ ನೀವೇನ್ ಲಿವರ್ ರಿಕ್ಲೈನರ್ ನೋಡಿದ್ರಿ, ಇಲ್ಲಿರುವಂತದ್ದು ಬಟನ್ ರಿಕ್ಲೈನರು. ಸೊ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತಂದ್ರೆ ನಾರ್ಮಲಿ ನಾವೇನಾದ್ರು ಸಲೂನ್ಗೆ ಹೋದಾಗ ಇಷ್ಟೇ ಸ್ಟ್ರೇಟ್ ಆಗಿ ಕುತ್ಕೊಂಡು ಬ್ಯಾಕ್ ಪೇನ್ ಬರುತ್ತಪ್ಪ ಸಾಕು, ಇನ್ನು ತಗೊಳ್ಳೋ ಸರ್ವಿಸ್ ಬೇಡ ಅಂತ ಎದ್ದೋಗ್ಬಿಡ್ಬೇಕು ಅನಿಸ್ತಾ ಇರುತ್ತೆ. ಬಟ್ ಈ ರೀತಿ ಇದೆ, ಯಾರು ಎದ್ದೋಗಲ್ಲ. 1 ಸರ್ವಿಸಿಗೆ ಬಂದ್ರು 10 ಸರ್ವಿಸ್ ಮಾಡ್ಕೊಂಡು ಹೋಗ್ತಾರೆ. ಅಂಡ್ ಸೈಡ್ ಅಲ್ಲಿ ಡೈಮಂಡ್ ವರ್ಕ್ ಏನಿದೆ, ಕೆಲವೊಂದಿಷ್ಟು ಚೇರ್ ಏನಾಗುತ್ತೆ ಅಂದ್ರೆ ಡೈಮಂಡ್ ಬೇಗ ಕಿತ್ತು ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಯೂಸ್ ಮಾಡುವಂತ ಡೈಮಂಡ್ ಸ್ಟಿಚಿಂಗ್ ಹೆಂಗಿದೆ ಅಂದ್ರೆ ಎಷ್ಟೇ ಜೋರಾಗಿ ಎಳೆದ್ರೂ ಸಹ ಅದು ಹೊರಗಡೆ ಬರಲ್ಲ. ನಾನು ಎಷ್ಟು ಎಳ್ದಿದ್ದೀನಿ ಅಂತಂದ್ರೆ ಅದು ಕಿತ್ಬಿಟ್ಟು ಕೈಗೆ ಬರಬೇಕು, ಬೇರೆ ಚೇರ್ ಯಾವ್ದಾದ್ರು ಆಗಿತ್ತು ಅಂದ್ರೆ. ಬಟ್ ಇಲ್ಲಿ ಇವ್ರು ಯೂಸ್ ಮಾಡುವಂತ ಡೈಮಂಡ್ ಹಂಗೆ ಇದೆ, ಪ್ಲಸ್ ಅದರ ಸ್ಟಿಚಿಂಗು ಹಂಗೆ ಇದೆ, ಅಷ್ಟೇ ಒಳ್ಳೆ ಕ್ವಾಲಿಟಿ ಇರುವಂತದ್ದು. ಅಂಡ್ ನಾನು ಇವಾಗಲೇ ಏನ್ ಹೇಳಿದೆ, ಈ ಲೆದರ್ ಇದು ಅಷ್ಟೇ ನಿಮಗೆ ಇಂಪೋರ್ಟೆಡ್ ಮಟೀರಿಯಲ್ ಇಂದ ಯೂಸ್ ಮಾಡಿದ್ದಾರೆ. ಅಂಡ್ ಇದರ ಒಂದು ಲೆದರ್ ಏನಿದೆ ಅದು ಎಕ್ಸಾಂಪಲ್ ಅಂಡ್ ಸ್ಯಾಂಪಲ್ ನಿಮ್ಗೆ ತೋರಿಸ್ತೀನಿ. ಏನೇ ಮಾಡಿದ್ರು ಅದು ಹರಿಯಲ್ಲ ಅಥವಾ ಏನು ಮಾಡಿದ್ರು ಸ್ಕ್ರಾಚ್ ಆಗಲ್ಲ. ಯಾಕಂದ್ರೆ ಸಲೂನ್ ಅಲ್ಲಿ ಮಕ್ಳು ಬಂದಾಗ ಏನೋ ಗೀಚ್ತಾ ಇರ್ತಾರೆ ಅಥವಾ ಯಾರೋ ಏನೋ ಕೈ ಇಟ್ಕೊಂಡಾಗ ಅದರಿಂದ ಹರಿದ್ ಬಿಟ್ರೆ ಅದಕ್ಕೆ ಕೆಲವೊಂದ್ಸತಿ ಸ್ಕ್ರಾಚಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಒಂದು ಮಟೀರಿಯಲ್ ಅದು ಯಾವ್ದಕ್ಕೂ ಅವಕಾಶ ಮಾಡ್ಕೊಡಲ್ಲ. ನಿಮ್ಗೆ ನಾನು ಆಗ್ಲೇ ಹೇಳಿದೆ ಕಸ್ಟಮೈಸೇಷನ್ ಅಂತ. ಯಾಕೆ ಅಂದ್ರೆ ಒಂದು ಈ ರೀತಿ ಬಿಕಾಸ್ ಇಲ್ಲಿ ಗೋಲ್ಡನ್ ಪ್ಲೇಟೆಡ್ ಇರುವಂತದ್ದು ಮೇಲ್ಗಡೆ, ಗೋಲ್ಡನ್ ಕಲರ್ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಮೇಲ್ಗಡೆ. ಬೇಕು ಅಂದ್ರೆ ಈ ರೀತಿ ಇದೆ ಅಂದ್ರೆ ಇದು ಶೇಪ್ ಚೇಂಜ್ ಇದೆ, ಇದು ಶೇಪ್ ಚೇಂಜ್ ಇದೆ ಅಷ್ಟೇ. ಇದ್ರಲ್ಲಿ 2 ನಿಮ್ಗೆ ವೆರೈಟಿ ಸಿಗುತ್ತೆ. ಅಂಡ್ ವೆರೈಟಿ ಸಿಗೋದು ಅಲ್ದೇನೆ ಇದು ಸಹ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಚೇರ್ಗಳು ಆಲ್ಮೋಸ್ಟ್ ಇರೋ ಬರೋ ಯಾವೆಲ್ಲ ಚೇರ್ಸ್ ಇದೆ, ಯಾವೆಲ್ಲ ವೆರೈಟಿ ಚೇರ್ಸ್ ಇದೆ ಎಲ್ಲ ನಿಮ್ಗೆ ರಿಕ್ಲೈನರ್ ಇದೆ. ಅಂಡ್ ಅದಲ್ದೇನೆ ಇಂಪೋರ್ಟೆಡ್ ಮಟೀರಿಯಲ್ ಯೂಸ್ ಮಾಡಿದ್ದಾರೆ. ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಕೆಳಗಡೆ ಬೇಸ್ ಇದೆ, ಅದನ್ನ ಮತ್ತೆ ಕಸ್ಟಮೈಸೇಷನ್ ಬೇಕು ಅಂದ್ರೆ 3 ತರ ವೆರೈಟಿ ಸಿಗುತ್ತೆ. ಒಂದು ಫ್ಲಾಟ್ ಸರ್ಕಲ್, ಫ್ಲಾಟ್ ಸ್ಕ್ವೇರ್ ಅಂಡ್ ಪಿರಮಿಡ್ ಶೇಪ್. ಸೊ ಇಷ್ಟೊಂದು ಆಪ್ಷನ್ ಇರಬೇಕಾದ್ರೆ ಕಸ್ಟಮೈಸೇಷನ್ ಮಾಡಿಸ್ಕೋಬಹುದು ಆರಾಮಾಗಿ. ಅಂಡ್ ಇದು ಅಷ್ಟೇ ನಿಮ್ಗೆ ಬೇಡಪ್ಪ ನಂಗೆ ಗೋಲ್ಡನ್ ಕಲರ್ ಬೇಡ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಏನ್ ಬರುತ್ತೆ ಸಿಲ್ವರ್ ಕಲರ್ ಅದನ್ನು ಮಾಡಿಸ್ಕೋಬಹುದು. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಶಾಂಪೂ ಚೇರ್ ವೆರೈಟಿ ನೋಡ್ಬಿಟ್ರೆ ಕಳ್ದೋಗ್ಬಿಡ್ತೀರಾ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನೀವೇನ್ ಆಗ್ಲೇ ಮಹಾರಾಜ ಚೇರ್ ನೋಡಿದ್ರು ಅದೇ ಮಾಡೆಲ್ ಇರೋದು, ಅಂದ್ರೆ ಮಹಾರಾಜ ಶಾಂಪೂ ಚೇರ್ ಇದು. ಅಥವಾ ಸಲೂನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಷ್ಟೊಂದು ವೆರೈಟಿ ಇದಾವೆ, ಅದು ತೋರಿಸ್ತಾ ಹೋಗ್ಬೇಕಾದ್ರೆ ನಿಮ್ಗೆ ಏನೆಲ್ಲಾ ಪ್ರಾಬ್ಲಮ್ಸ್ ನಾವೆಲ್ಲ ಫೇಸ್ ಮಾಡ್ತೀವಿ ಸಲೂನ್ಗೆ ಹೋದಾಗ ಅಂತ ಹೇಳ್ತೀನಿ. ಇದು ಮಹಾರಾಜ ಚೇರು. ನಾನು ನಾರ್ಮಲಿ ಆಗ್ಲೇ ಏನ್ ತೋರಿಸ್ತೆ ಮಹಾರಾಜ ಚೇರ್ ಹೇಗಿತ್ತು ಅದೇ ಒಂದು ವೇಲಿ ಇದು ಮಹಾರಾಜ ಶಾಂಪೂ ಚೇರ್ ಅಂತ ಹೇಳ್ತೀವಿ. ಕಂಫರ್ಟಬಲ್ ನೋಡ್ಬೇಕಾದ್ರೆ ಅಷ್ಟೇ ಇದೆ, ತುಂಬಾ ಚೆನ್ನಾಗಿದೆ. ಬಿಕಾಸ್ ಯಾಕಂದ್ರೆ ಫ್ಲಾಟ್ ಆಗಿದ್ರೆ ಬ್ಯಾಕ್ ಅಲ್ಲಿ ನಿಮ್ಗೆ ತುಂಬಾ ಹೊತ್ತು ಬಾಕೊಂಡು ಕೂತ್ಕೋಬಹುದು, ಇಲ್ಲಾಂದ್ರೆ ಆಗಲ್ಲ. ಅಂಡ್ ಇದು ಬೇಸನ್ ಏನಿದೆ ಮೂವೇಬಲ್ ಇರುವಂತದ್ದು. ಬಿಕಾಸ್ ಕತ್ತಿಟ್ಟಾಗ ಕೆಲವೊಬ್ರು ಕ್ರಾಸ್ ಹೊಳ್ಳಾಡ್ತಾ ಇರ್ತದೆ, ಅಲ್ಲೇ ಇತ್ತು ಅಂದ್ರೆ ಸೈಡ್ ಅಲ್ಲಿ ಲೋ ಬರಕ್ ಶುರು ಆಗುತ್ತೆ. ಇದು ಮೂವೇಬಲ್ ಇರೋದ್ರಿಂದ ಅದೊಂದು ಪ್ರಾಬ್ಲಮ್ ಆಗಲ್ಲ. ಅಂಡ್ ಕೆಳಗಡೆ ಇರೋದು ಫೈಬರ್ ಮೇಲೆ ನೀರು ಬಿದ್ರೆ ಏನೂ ಆಗಲ್ಲ. ನಿಮ್ಗೆ ಎಷ್ಟೊಂದು ಬೇರೆ ವುಡ್ ಏನಾದ್ರು ವರ್ಕ್ ಮಾಡ್ಬಿಟ್ರು ಅಂತಂದ್ರೆ ಅಲ್ಲಿ ನೀರು ಬಿತ್ತು ಅಂದ್ರೆ ಹಾಳಾಗೋ ಸಾಧ್ಯತೆ ಇರುತ್ತೆ. ಅದಲ್ದೇನೆ ತುಂಬಾ ದಿನ ಬಾಳ್ಕೆ ಬರಲ್ಲ. ಬಟ್ ಫೈಬರ್ ಇರೋದ್ರಿಂದ ನಿಮ್ಗೆ ಅದೊಂದು ತಲೆ ಕೆಡಿಸ್ಕೊಳ್ಳೋ ವಿಚಾರನೇ ಅಲ್ಲ. ಹಾಟ್ ವಾಟರ್, ಕೋಲ್ಡ್ ವಾಟರ್ 2 ಆಪ್ಷನ್ ಇದೆ. ಅಂಡ್ ಇದನ್ನ ಮಿಕ್ಸರ್ ಅಂತ ಕರೀತಾರೆ. ಸೊ ಹಾಟ್ ವಾಟರ್, ಕೋಲ್ಡ್ ವಾಟರ್ 2 ಬರೋದಲ್ದೇನೆ. ಅಂಡ್ ಶವರ್ ಅಷ್ಟೇ ನಿಮ್ಗೆ ಲೆಂತ್ ಕೆಲವೊಂದ್ ಸರ್ತಿ ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಸಲೂನ್ಗೆ ಹೋದಾಗ ಲೆಂತ್ ಕಮ್ಮಿ ಇರೋದು ಶವರ್ನ ಯೂಸ್ ಮಾಡಿದಾಗ ಕರೆಕ್ಟ್ ಆಗಿ ಅವ್ರು ಇಲ್ಲ ಕೈಲೇ ನೀರ್ ಹಾಕ್ಬಿಟ್ಟು ತೊಳಿತಾ ಇರ್ತಾರೆ ತಲೆನ. ಆದ್ರೆ ಇಲ್ಲಿ ಹಾಗಲ್ಲ. ಬಿಕಾಸ್ ಒಂದು ಲೆಂತ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಆರಾಮಾಗಿ ಮೂವ್ ಮಾಡ್ಕೊಂಡು ಅವರ ಒಂದು ಹೆಡ್ ಏನಿದೆ ಅಂದ್ರೆ ಶಾಂಪು ಎಲ್ಲ ಹಾಕ್ಬಿಟ್ಟು ಕಂಡೀಷನರ್ ಎಲ್ಲ ಹಾಕ್ಬಿಟ್ಟು ಕೂರಿಸಿ ನೀರಲ್ಲಿ ಕೈ ಎತ್ತಿ ಹಾಕೋ ಸಾಧ್ಯತೆನೇ ಇಲ್ಲ. ಯಾಕಂದ್ರೆ ಹೆಡ್ ಶವರ್ ಅಷ್ಟು ಉದ್ದ ಕೊಟ್ಟಿರುವಂತದ್ದು. ನೆಕ್ಸ್ಟ್ ನಾನ್ ನಿಮ್ಗೆ ತೋರಿಸ್ತಾ ಇರೋದು ಲಾಂಗ್ ಸೋಫಾ ಶಾಂಪೂ ಚೇರು. ಸೊ ಲಾಂಗ್ ಸೋಫಾ ಯಾಕೆ ಅಂದ್ರೆ ನಿಮ್ಗೆ ಇಲ್ಲಿ ನೋಡಿದಕ್ಕೂ ಡಿಫ್ರೆನ್ಸ್ ಇರೋದು. ಇಲ್ಲಿ ಮಲಗಿದಾಗ ಆರಾಮ್ಸೆ ನೀವು ಆಲ್ಮೋಸ್ಟ್ ಒಂದು ಸೋಫಾದ ಮೇಲೆ ಮಲಗಿ ನಿದ್ದೆ ಮಾಡ್ತಾ ಇದ್ದೀರಾ ಅನ್ನೋ ಫೀಲ್ ಅಲ್ಲಿ ಇರ್ತೀರಾ. ಯಾಕಂದ್ರೆ ಅಷ್ಟು ಉದ್ದ ಇದು ಕೊಟ್ಟಿದ್ದಾರೆ. ಅಂಡ್ ಮಟೀರಿಯಲ್ ಅಷ್ಟೇ ನಿಮ್ಗೆ ಅದೇ ರೀತಿ ಇರುವಂತದ್ದು. ಇಲ್ಲಿ ನಿಮ್ಗೆ ಏನು ಸಿಂಕ್ ಕೊಟ್ಟಿದ್ದಾರೆ, ಅಲ್ಲಿ ನಿಮ್ಗೆ 2 ಸೈಡ್ ಇತ್ತು. ಇದು ಆ ಸೈಡ್ ಈ ಸೈಡ್ 2 ಬರ್ತಾ ಇದೆ. ಅಂಡ್ ಹಾಟ್ ವಾಟರ್ ಮತ್ತೆ ಕೋಲ್ಡ್ ವಾಟರ್ ಅಂಡ್ ಸೇಮ್ ಲಾಂಗ್ ಶವರ್. ಇದು ತುಂಬಾ ಮೂವಿಂಗ್ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಯಾಕೆ ಅಂದ್ರೆ ತುಂಬಾ ಕಡೆ ಕಂಫರ್ಟಬಲ್ ನೋಡ್ತಾರೆ ಕಸ್ಟಮರ್ಸ್. ತುಂಬಾ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಸಲೂನ್ ಅಲ್ಲಿ ಒಂದು ಹೇರ್ ಕೇರ್ ತಗೊಂಡಾಗ ಅಂದ್ರೆ ಸ್ಮೂತಿಂಗ್ ಮಾಡಿಸ್ಲಿ, ಕೆರಟಿಂಗ್ ಮಾಡಿಸ್ಲಿ ಅಥವಾ ಬೇರೆ ಎಲ್ಲ ಇವಾಗ ಎಷ್ಟೊಂದು ಪ್ರೊಸೀಜರ್ಸ್ ನಡೀತಾ ಇದೆ. ಹಾಗಾಗಿ ತುಂಬಾ ಹೊತ್ತು ಟೈಮ್ ತಗೊಳುತ್ತೆ ಹೇರ್ ವಾಷಿಂಗಿಗೆ. ಅಲ್ಲಿ ತುಂಬಾ ಕುತ್ಕೋಬೇಕಾದ ಕಂಫರ್ಟಬಲ್ ಕೇಳ್ತಾರೆ ಕಸ್ಟಮರ್ಸ್ ಅನ್ನೋ ಹಾಗಿತ್ತು ಅಂದ್ರೆ ನೀವು ಈ ಚೇರ್ಗೆ ಹೋಗ್ಬೋದು. ಅಂಡ್ ಸೈಡ್ ಅಲ್ಲಿ ಅಷ್ಟೇ ನಿಮ್ಗೆ ಡೈಮಂಡ್ ವರ್ಕ್ ಕೊಡ್ತಾರೆ. ಇದು ಡೈಮಂಡ್ ನಾನು ಎಷ್ಟೇ ಫೋರ್ಸ್ ಆಗಿ ಹೇಳಿದ್ರು ಸಹ ಏನೂ ಆಗಲ್ಲ. ನೋಡ್ತಾ ಇರ್ಬೋದು ಇಷ್ಟು ನಿಮ್ಗೆ ಕ್ವಾಲಿಟಿಲಿ ಎಲ್ಲೂ ಕಾಂಪ್ರಮೈಸ್ ಆಗದೇನೆ ಈ ರೀತಿ ಒಂದು ಮಟೀರಿಯಲ್ ನಿಮ್ಗೆ ಕೊಡ್ತಾ ಇರೋದು. ಅಂಡ್ ನನ್ನ ಸೈಡ್ ಅಲ್ಲಿ ನೀವು ನೋಡ್ತಾ ಇದ್ರೆ ತುಂಬಾ ಅಟ್ರಾಕ್ಟ್ ಆಗಿರೋದು ಈ ಒಂದು ಡೈಮಂಡ್ ಡಕ್ ಶಾಂಪೂ ಚೇರ್. ಡೈಮಂಡ್ ಡಕ್ ಯಾಕೆ ಅಂತಾರಂದ್ರೆ ನಿಮ್ಗೆಲ್ಲ ನೋಡ್ತಾ ಇರ್ಬೋದು ಡೈಮಂಡ್ ವರ್ಕ್ ಇರೋದು.
ಅಂಡ್ ಇದರ ಒಂದು ಸೈಡ್ ನ ಶೇಪ್ ನೋಡಿದಾಗ ಅದು ಡಕ್ ತರ ಕಾಣುತ್ತೆ, ಹಾಗಾಗಿ ಡೈಮಂಡ್ ಡಕ್ ಅಂತ ಕರೀತಾರೆ. ಡೈಮಂಡ್ ಡಕ್ ಅಲ್ಲಿ ನಿಮ್ಗೆ ಇಲ್ಲೇನು ಶಾಂಪೂ ಚೇರ್ ಅಲ್ಲಿ ಬೇಸನ್ ಬರುತ್ತೆ. ಇದು ನಿಮ್ಗೆ ಕಲರ್ ಬ್ಲಾಕ್ ಬೇಕಂದ್ರೆ ಬ್ಲಾಕ್ ಸಹ ಆಪ್ಷನ್ ಇದೆ, ಅಂಡ್ ವೈಟ್ ಬೇಕಂದ್ರೆ ವೈಟ್ ಸಹ ಆಪ್ಷನ್ ಇದೆ. ನಾನು ಅದಕ್ಕೆ ಆಗ್ಲಿಂದ ಕಸ್ಟಮೈಸೇಷನ್ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ಕೆಲವೊಂದ್ಸರಿ ನಾವು ಬ್ಲಾಕ್ ಬಂದ್ಬಿಡ್ತಾ ಬ್ಲಾಕ್ ಇಷ್ಟ ಇಲ್ಲಪ್ಪ ವೈಟ್ ಬೇಕು ಅನ್ನೋಂಗಿತ್ತಂದ್ರೆ ವೈಟ್ಗೂ ಸಹ ಹೋಗ್ಬೋದು. ಅಂಡ್ ಇದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದು ಡಬಲ್ ಡಕ್ ಹೆಚ್ ಅಂದ್ರೆ ಶಾಂಪೂ ಚೇರ್ ಅಂತ ಕರೀತಾರೆ. ಡಬಲ್ ಡಕ್ ಅಂದ್ರೆ ಒಂದು ಕೆಳಗಡೆ 2 ಹೋಲ್ ಇರುವಂತದ್ದು ಅಂಡ್ ಸೈಡ್ ನ ಡಕ್ ತರ ಕಾಣುತ್ತೆ ಅಂತ. ಇಲ್ಲಿ ಬೇಕಾದ್ರೆ ನೀವು ಸ್ಟೋರೇಜ್ ಮಾಡ್ಕೋಬಹುದು, ಬೇಡ ಅಂದ್ರೆ ಹಾಗೇನು ಇಟ್ಕೋಬಹುದು. ಸೊ ಇದಕ್ಕೂ ಅಷ್ಟೇ ನಿಮ್ಗೆ ಡಬಲ್ ಡಕ್ ಅಲ್ಲಿ ಅಂಡ್ ಡಕ್ ಅಲ್ಲೂ ಶೇಪ್ ಚೇಂಜ್ ಬರುತ್ತೆ, ಶೇಪ್ ಸೇಮ್ ಬರುತ್ತೆ. ಬಟ್ ಇಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಜಾಸ್ತಿ ಲಕ್ಸುರಿ ಫೀಲ್ ಕೊಡುತ್ತೆ. ಅಂದ್ರೆ ಲೈಟಿಂಗ್ ಎಲ್ಲ ಜಾಸ್ತಿ ಮಾಡ್ಸಿದೀರ ಅಂದಾಗ ಆ ಟೈಮಲ್ಲಿ ಈ ತರದಕ್ಕೂ ಹೋಗ್ಬೋದು. ಇದು ನಿಮ್ಗೆ ಡಬಲ್ ಡಕ್. ಅಂಡ್ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು, ಕೆಲವೊಂದಿಷ್ಟು ಜನ ಇವಾಗ ಸ್ಟಾರ್ಟ್ ಅಪ್ ಮಾಡ್ಕೊಂಡಿರ್ತಾರೆ, ತುಂಬಾ ಬಜೆಟ್ ಫ್ರೆಂಡ್ಲಿ ಹುಡುಕ್ತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬಜೆಟ್ ಫ್ರೆಂಡ್ಲಿನೇ ಇದೆ, ಬಟ್ ಸ್ಪೇಸ್ ಕಮ್ಮಿ ಇರುತ್ತೆ. ನನಗೆ ಈ ತರ ನನ್ ಲಕ್ಸುರಿ ಇರೋದಾಗಿರ್ಲಿ ಅಥವಾ ಬೇರೆ ಶಾಂಪೂ ಚೇರ್ ತಗೊಂಡ್ ಹಾಕೋಣಕ್ ಆಗಲ್ಲ, ನಂಗೆ ಸ್ಪೇಸ್ ಕಮ್ಮಿ ಇರೋದ್ರಲ್ಲಿ ನಂಗೆ ಶಾಂಪೂ ಚೇರ್ ಬೇಕು ಅಂದ್ರೆ ನೀವು ಈ ರೀತಿಯ 2 ಶಾಂಪೂ ಚೇರ್ಗೂ ಹೋಗ್ಬೋದು. ಇದು ನಿಮ್ಗೆ ಮೋಸ್ಟ್ಲಿ ತುಂಬಾ ಕಮ್ಮಿ ಜಾಗನ ಹಿಡಿದೆ ಶಾಂಪೂ ಚೇರು. ಯಾಕಂದ್ರೆ ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ರೆ ಎಷ್ಟೊಂದು ಜನ ಸ್ಟಾರ್ಟ್ಅಪ್ ಆಗಿರೋದ್ರಿಂದ ಆಮೇಲೆ ತುಂಬಾ ಸ್ಪೇಸ್ ಕಮ್ಮಿ ಇದ್ದಾಗ ನೀವು ಆ ರೀತಿ ಶಾಂಪೂ ಚೇರ್ನ ಹಾಕೊಳಕ್ ಆಗಲ್ಲ. ಅಲ್ಲಿ ಈ ರೀತಿ ಶಾಂಪೂ ಚೇರ್ ತಗೊಂಡ್ರೆ ನಿಮ್ಗೆ ಸ್ಪೇಸು ಕಮ್ಮಿ ಉಳಿಯುತ್ತೆ ಅಂಡ್ ನಿಮ್ಗೆ ಶಾಂಪೂ ಚೇರು ಸಿಕ್ಕಂಗಾಗುತ್ತೆ. ಅಂಡ್ ಈ ಒಂದು ಆಫರ್ ಏನಿದೆ ಇದ್ರ ಮೇಲೂ ಸಹ ಅಷ್ಟೇ ನಿಮ್ಗೆ 50 to 75% ಆಫರ್ ರನ್ ಮಾಡ್ತಾ ಇದ್ದಾರೆ. ಅದು ನಮ್ಗೆ ಮುಂಬೈಯಿಂದ ನಮ್ ಕನ್ನಡದವ್ರಿಗೋಸ್ಕರ. ಇಲ್ಲಿಂದ ಏನು ಮುಂಬೈಗೆ ಬರ್ತಾರೆ, ಬೇಡಪ್ಪ ನಾವೇ ಒಂದು ಕರ್ನಾಟಕದಲ್ಲಿ ಒಂದು ಬ್ರಾಂಚ್ ನ ಓಪನ್ ಮಾಡೋಣ ಅನ್ಕೊಂಡು ಕರ್ನಾಟಕದಲ್ಲಿ ನಮ್ಗೋಸ್ಕರ ಅಂತಾನೆ ಬ್ರಾಂಚ್ ಓಪನ್ ಮಾಡಿ ಇಲ್ಲಿ ನಮ್ಗೋಸ್ಕರ ಈ ಒಂದು ಒಳ್ಳೆ ಆಫರ್ ನ ರನ್ ಮಾಡ್ತಾ ಇದಾರೆ. ಮಿಸ್ ಮಾಡ್ಕೋಬೇಡಿ. ಅಂಡ್ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತಾ ಇರೋದು ಡಿಲಕ್ಸ್ ಶಾಂಪೂ ಚೇರ್ ಅಂತ. ಡಿಲಕ್ಸ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಒಂದು ಇಲ್ಲಿ ನಿಮ್ಗೆ ಡಬಲ್ ಮಟೀರಿಯಲ್ ಇದೆ, ಅಂದ್ರೆ ಡಬಲ್ ಲೇಯರ್ ಇರುವಂತದ್ದು. ಬಿಕಾಸ್ ಬೇರೆದಕ್ಕೆ ನಿಮ್ಗೆ ಸಿಂಗಲ್ ಲೇಯರ್ ನೋಡ್ತಾ ಇದ್ರಿ, ಇದಕ್ಕೆ ಡಬಲ್ ಲೇಯರ್ ಇದೆ. ಅಂಡ್ ಸೈಡ್ ನಿಮ್ಗೆ ಸ್ಟೇನ್ಲೆಸ್ ಸ್ಟೀಲ್ ಹ್ಯಾಂಡಲ್ ಬಾರ್ ಬರುತ್ತೆ. ಅಂಡ್ ಒಳಗಡೆ ಇಲ್ಲಿ ಸ್ಪ್ರಿಂಗ್ ಯೂಸ್ ಮಾಡಿರುವಂತಂದ್ರೆ, ನಾರ್ಮಲ್ ಬೇರೆ ಕೆಲವೊಂದಿಷ್ಟು ಶಾಂಪೂ ಚೇರ್ ಮೇಲೆ ಕೂತ್ಕೊಂಡಾಗ ನಾವು ಜರುಗ್ತೀವಿ, ಅಂದ್ರೆ ತುಂಬಾ ಹೊತ್ತು ಕೂತ್ಕೊಂಡಾಗ ಏನಾಗುತ್ತೆ ಬಾಡಿ ಫ್ಲಾಟ್ ಮೂವ್ ಆಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಮೂವ್ ಆಗಲ್ಲ ಅಂಡ್ ಕರೆಕ್ಟ್ ಆಗಿ ಕೂತ್ಕೊಂಡಿರ್ತದ, ಜಾರಂಗೂ ಇಲ್ಲ ಸಹ. ಜಾರಂಗೂ ಇಲ್ಲ ಅಂತಂದಾಗ ನಿಮ್ಗೆ ಸ್ವಲ್ಪ ಗ್ರಿಪ್ ಇರುತ್ತೆ ಕೂತ್ಕೊಂಡು ಹೊತ್ತಾಗ. ಲೇಟ್ ಆಗ್ತಾ ಇರುತ್ತೆ ಶಾಂಪೂ ಮಾಡ್ಬೇಕಾದ್ರೆ, ಇದಕ್ಕೆಲ್ಲ ಅದು ಒಂದು. ಅಂಡ್ ಇನ್ನೊಂದು ಸೇಮ್ ಇಲ್ಲೂ ನಿಮ್ಗೆ ಮಟೀರಿಯಲ್ ಏನ್ ಯೂಸ್ ಮಾಡಿದ್ರೆ ಅದ್ರ ಮೇಲೆ ನೀರು ಬಿದ್ರೆ ಹಾಳಾಗಲ್ಲ. ಜೊತೆಗೆ ಹಾಟ್ ಅಂಡ್ ಕೋಲ್ಡ್ ಅಂಡ್ ಲಾಂಗ್ ಶವರ್ ಇದೆ. ಅದು ಅಲ್ಲದೆ ಈ ಒಂದು ಮಟೀರಿಯಲ್ ಏನಿದೆ ಇದು ಬಂದ್ಬಿಟ್ಟು ಮರ್ಸಿಡೀಸ್ ಲೆದರ್ ಅಂತ ಹೇಳ್ತಾರಂತೆ, ಅಥವಾ ಪ್ರೀಮಿಯಂ ಮಟೀರಿಯಲ್ ಇದು. ಇದ್ರ ಮೇಲೆ ನಿಮ್ಗೆ ನೀರು ಬಿತ್ತು ಅಥವಾ ನೀರು ಏನಾದ್ರು ಬಿದ್ರೋ ಹಾಳಾಗುತ್ತೆ ಅನ್ನೋ ಆಗಿಲ್ಲ. ಯಾಕಂದ್ರೆ ಇದು ಅಷ್ಟೇ ನಿಮ್ಗೆ. ಅಂಡ್ ಇದ್ರ ಮೇಲೆ ಸ್ಕ್ರಾಚಸ್ ಹಾಕಿದ್ರೆ ಏನೂ ಆಗಲ್ಲ. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಪೆಡಿ ಸ್ಟೇಷನ್. ಇದ್ರ ಬಗ್ಗೆ ನಿಮ್ಗೆ ಏನಪ್ಪಾ ಅಂದ್ರೆ, ಫಸ್ಟ್ ಥಿಂಗ್ ಇದರ ಒಂದು ಪ್ರೈಸ್, ರಿಯಲ್ ಪ್ರೈಸ್ 1,30,000. ಆದ್ರೆ ನಿಮಗೋಸ್ಕರ ಆಫರ್ ಅಲ್ಲಿ ಕೊಡ್ತಾ ಇರೋದು ಬರೀ 38,000. ಶಾಕ್ ಆಯ್ತಾ? ಆಬ್ವಿಯಸ್ಲಿ ಆಗಿರುತ್ತೆ ಅಂತ ನನಗೆ ಗೊತ್ತು. ಯಾಕಂದ್ರೆ 1,30,000 ಅಲ್ಲಿ 38,000 ಅಲ್ಲಿ ನೀವು ಅದಲ್ಲದೆ ಇದನ್ನೇ ಯಾಕೆ ತಗೋಬೇಕು ಅಂದ್ರೆ, ಪೆಡಿ ಸ್ಟೇಷನ್ ನಿಮ್ಗೆ ನಾರ್ಮಲಿ ಬೇರೆನೂ ಸಿಗುತ್ತೆ ಬೇಸಿಕ್, ಅದ್ರಲ್ಲಿ ಇದು ತುಂಬಾ ಲಕ್ಸುರಿ ಅಂತ ಹೇಳ್ಬೋದು. ಯಾಕೆಂದ್ರೆ ಒನ್ ಥಿಂಗ್, ನಿಮ್ಗೆ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಬೌಲ್ಸ್ ಏನ್ ಬರುತ್ತೆ, ಸೈಡ್ ಬರುತ್ತೆ. ಆದ್ರೆ ಇಲ್ಲಿ ಫ್ರಂಟ್ ಇರುವಂತದ್ದು ಅಂಡ್ ಇದು ಸ್ಲೈಡ್ ಇರುವಂತದ್ದು. ಯಾಕಂದ್ರೆ ಸ್ಲೈಡಿಂಗ್ ಇತ್ತು ಅಂದ್ರೆ ಬೇಡ ಪೆಡಿಕ್ಯೂರ್, ನಂಗೆ ಮೆನಿಕ್ಯೂರ್ ಅಷ್ಟೇ ಮಾಡಿಸ್ತಿದ್ರು, ಮೆನಿಕ್ಯೂರ್ ಮಾಡಿಸ್ಕೋಬಹುದು. ಅಂಡ್ ಕೆಳಗಡೆ ಇರೋದು ಪೆಡಿಕ್ಯೂರ್ ಸ್ಟೇಷನ್. ಪೆಡಿಕ್ಯೂರ್ ಸ್ಟೇಷನ್ ಅಲ್ಲಿ ನಿಮ್ಗೆ ಒಂದು ಬಬಲ್ಸ್ ಬರುತ್ತೆ ಅಂಡ್ 7 ಕಲರ್ ಲೈಟ್ ಬರುತ್ತೆ ಅಂಡ್ ಹಾಟ್ ಅಂಡ್ ಕೋಲ್ಡ್ ವಾಟರ್ ಸಹ ಬರುತ್ತೆ. ಅಂಡ್ ಕೆಲವೊಂದಿಷ್ಟು ಪೆಡಿ ಸ್ಟೇಷನ್ ಅಲ್ಲಿ ಈ ರೀತಿಯ ಒಂದು ಸೆಕ್ಷನ್ ಇರಲ್ಲ, ಸ್ಟೂಲ್ ಮೇಲೆ ಇಟ್ಟು ಪೆಡಿಕ್ಯೂರ್ ಮಾಡ್ಬೇಕಾಗುತ್ತೆ. ಬಟ್ ಈ ಸೆಕ್ಷನ್ ಇರೋದ್ರಿಂದ ನಿಮ್ಗೆ ಕಾಲ ಸ್ಟೂಲ್ ಮೇಲೆ ಇಡಬೇಕು ಅಂತಾನೂ ಇಲ್ಲ. ಅಂಡ್ ಅದಕ್ಕಿಂತ ತುಂಬಾ ಹೈಲೈಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೊಳ್ಳೋದು ಯಾಕೆ ಸ್ವಲ್ಪ ರಿಲ್ಯಾಕ್ಸ್ ಇರ್ಲಿ ಬಾಡಿಗೆ ಅಂತ. ಅದಕ್ಕೆ ಇನ್ನೊಂದು ಆಡ್ ಆನ್ ಆಗಿದ್ದು ಮಸಾಜರು. ಇದು ರಿಕ್ಲೈನರ್ ಇದೆ ಅಂಡ್ ಅದಲ್ದೇನೆ ಮಸಾಜರ್ ಸಹ ಇದೆ. ಅಂದ್ರೆ ಬ್ಯಾಕ್ ಕೂತ್ಕೊಂಡಾಗ ಬ್ಯಾಕ್ ಪೇನ್ ಇರುತ್ತೆ ನಾರ್ಮಲ್, ಎಲ್ಲರೂ ರಿಲ್ಯಾಕ್ಸ್ ಮಾಡ್ಬೇಕು ಅಂದಾಗ. ಎಲ್ಲೋ ಮಾಲ್ಗಳಲ್ಲಿ 100 ರೂಪಾಯಿ 150 ರೂಪಾಯಿ ಕೊಟ್ಟು ಮಾಡಿಸ್ತಾ ಇರ್ತೀವಿ. ಬಟ್ ಇಲ್ಲಿ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ತಾನೆ ಮಸಾಜಿಂಗು ಮಾಡಿಸ್ಕೋಬಹುದು. ಸೊ ಇದಕ್ಕೆ ಮಸಾಜಿಂಗ್ ಸೆಕ್ಷನ್ ಸಹ ಕೊಡ್ತಾರೆ, ಅದಕ್ಕೆ ರಿಮೋಟ್ ಸಹ ಇದೆ. ಜೊತೆಗೆ ರಿಕ್ಲೈನರ್ ಹೌದು. ಇಲ್ಲದ್ರು ನಿಮ್ಗೆ ಪೆಡಿಕ್ಯೂರ್ ಸ್ಟೇಷನ್ ನ ರಿಕ್ಲೈನರ್ ನೋಡಿದ್ರೆ, ಇದು ರಿಕ್ಲೈನರ್ ಮಸಾಜರ್ ಪ್ಲಸ್ ನಿಮ್ಗೆ 7 ಕಲರ್ ಬರುತ್ತೆ ಅಂಡ್ ಬಬಲ್ಸ್ ಕೊಟ್ಟಿದ್ದಾರೆ. ಅಂಡ್ ಆಫರ್ ಪ್ರೈಸು ಅಷ್ಟೇ ಬರೀ 38,000ಗೆ ನಿಮ್ಗೆ ಈ ತರ ಎಲ್ಲ ಸಿಗುತ್ತೆ. ನಾವು ನಾರ್ಮಲಿ ಮಸಾಜರ್ ತಗೊಳ್ಬೇಕು ಅಂತ ಹೋದ್ರೆ ನಿಮ್ಗೆ ಅಬೌವ್ 80,000 ಆಗುತ್ತೆ. ಅದರಲ್ಲಿ ಮಸಾಜರು, ಪೆಡಿ ಸ್ಟೇಷನ್ ಅಂದ್ರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಇಷ್ಟೆಲ್ಲ ಕೊಟ್ಟು 38,000ಗೆ ಸಿಗ್ತಾ ಇದೆ. ಅಂದ್ರೆ ಈ ಆಫರ್ ನ ಮಿಸ್ ಮಾಡಬೇಡಿ. ಸ್ಟಾರ್ಟ್ಅಪ್ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದಿಷ್ಟು ಬಜೆಟ್ ಫ್ರೆಂಡ್ಲಿ ನೋಡ್ತಾ ಇರ್ತೀರಾ, ಹಾಗಿದ್ರೆ ಇಲ್ಲಿ ಬರ್ದನ್ನ ಮಿಸ್ ಮಾಡಬೇಡಿ. ಅಂಡ್ ಬಂದ ಮೇಲೆ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ, ಅದು ನೋಡಿದ್ಮೇಲೆ ಯಾವ್ದು ಒಂದಿಷ್ಟ ಆಗೇ ಆಗುತ್ತೆ. ನೆಕ್ಸ್ಟ್ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇರೋದು ನಾನು ಸ್ಪಾ ಬೆಡ್. ಸೊ ಸ್ಪಾ ಬೆಡ್ ಏನಾಗುತ್ತೆ ಅಂದ್ರೆ, ನಾನು ಕೆಲವೊಂದಿಷ್ಟು ಕಡೆ ನೋಡಿದ ಪ್ರಕಾರ ತುಂಬಾ ಫ್ಲಾಟ್ ಆಗಿತ್ತು ಅಂತಂದ್ರೆ ನಿಮ್ಗೆ ಸ್ಪಾ ಮಾಡಕ್ಕಾಗಿರ್ಲಿ ಅಥವಾ ಫೇಶಿಯಲ್ ಮಾಡಕ್ಕಾಗಿರ್ಲಿ ತೊಂದರೆ ಆಗುತ್ತೆ. ಆದ್ರೆ ಇದು ನಿಮ್ಗೆ ಈ ಪೋರ್ಷನ್ ರಿಕ್ಲೈನರ್ ಇರುವಂತದ್ದು, ಜೊತೆಗೆ ಪಿಲ್ಲೋನೆ ಅಟ್ಯಾಚ್ ಮಾಡಿದ್ದಾರೆ, ಹಾಗಾಗಿ ನಿಮ್ಗೆ ಹೈಟು ಸಹ ಅಡ್ಜಸ್ಟ್ ಮಾಡ್ಕೋಬಹುದು. ಅಂಡ್ ಅದು ಅಲ್ಲದೆ ಇಲ್ಲಿ ಒಂದು ನಿಮ್ಗೆ
ಡ್ರಾ ಅಂದ್ರೆ ಟ್ರೇ ತರ ಕೊಟ್ಟಿದ್ದಾರೆ. ಬಿಕಾಸ್ ಕೆಲವೊಂದಿಷ್ಟು ಮಟೀರಿಯಲ್ಸ್ ಇರುತ್ತೆ, ಇವಾಗ ಫೇಶಿಯಲ್ ಮಾಡ್ಬೇಕಾದ್ರೆ ಅದರದೇ ಮಟೀರಿಯಲ್ ಇರುತ್ತೆ, ಸ್ಪಾ ಮಾಡ್ಬೇಕಾದ್ರೆ ಅದರದೇ ಮಟೀರಿಯಲ್ ಇರುತ್ತೆ. ಅದನ್ನ ಎಕ್ಸ್ಟ್ರಾ ಟ್ರೇ ತಗೊಂಡ್ಬಂದು ಇಟ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಲ್ಲೇ ನೀವು ಅದನ್ನ ಅದಕ್ಕೇನೆಲ್ಲ ಬೇಕು ಪ್ರಾಡಕ್ಟ್ಸ್ ಅದನ್ನ ಇಟ್ಕೊಂಡು ಸಹ ಫೇಶಿಯಲ್ ಅಥವಾ ಸ್ಪಾ ಮಾಡಬಹುದು. ಅಂಡ್ ನಿಮ್ಗೆ ಲಾಕರ್ ಫೆಸಿಲಿಟಿ ಸಹ ಕೊಟ್ಟಿದ್ದಾರೆ ಇದಕ್ಕೆ. ಅಂಡ್ ಕೆಳಗಡೆ ಒಂದು ಲಾಕರ್ ಫೆಸಿಲಿಟಿ ಇದೆ. ಜೊತೆಗೆ ಇಲ್ಲಿ ಸ್ಟೋರೇಜ್ಗೋಸ್ಕರ ಅಂತಾನೆ ಕೆಲವೊಂದು ಕಂಪಾರ್ಟ್ಮೆಂಟ್ ನ ಕೊಡ್ತಾರೆ. ಒಂದು ಟವಲ್ಸ್ ಆಗಿರ್ಲಿ ಅಥವಾ ಫೇಸ್ ಟವಲ್ಸ್ ಆಗಿರ್ಲಿ ಅಥವಾ ಇನ್ನೂ ಎಕ್ಸ್ಟ್ರಾ ಏನಾದ್ರು ಪ್ರಾಡಕ್ಟ್ಸ್ ಇದೆ ಅಂತಂದ್ರೆ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಸ್ಪೇಸ್ ಉಳಿಯುತ್ತೆ. ಅಂಡ್ ಜೊತೆಗೆ ರಿಕ್ಲೈನರ್ ಇದೆ. ಅಂಡ್ ಅದಲ್ದೇನೆ ಎಕ್ಸ್ಟ್ರಾ ಏನಾದ್ರು ಥಿಂಗ್ಸ್ ಇದ್ರೆ ಹೊರಗಡೆ ಇಟ್ಕೋಬೇಕು, ಅದಕ್ಕೊಂದು ಎಕ್ಸ್ಟ್ರಾ ನಾನು ಕಬೋರ್ಡ್ ಮಾಡಿಸ್ಕೋಬೇಕು ಅನ್ನೋಂಗಿಲ್ಲ. ಕೆಳಗಡೆ ಕಬೋರ್ಡ್ ಸೆಕ್ಷನ್ ಕೊಟ್ಟಿರೋದ್ರಿಂದ ನಿಮ್ಗೆ ಮಲ್ಟಿಪಲ್ ಯೂಸ್ ಆಗುತ್ತೆ. ಸೊ ಮಿಸ್ ಮಾಡಬೇಡಿ. ಅಂಡ್ ನಿಮ್ಗೆ ಇನ್ನಷ್ಟೇನಾದ್ರು ಡೌಟ್ಸ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಅಂಡ್ ಅದಲ್ದೇನೆ ನೀವು ಒಂದು ಸಲೂನ್ಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ನೋಡ್ತಾ ಇರ್ತೀರಾ ಅಥವಾ ಇನ್ನು ಎಕ್ಸ್ಟ್ರಾ ಎಕ್ಸಸರೀಸ್ ನೋಡ್ತಾ ಇರ್ತೀರಾ ಅನ್ನೋ ಹಾಗಿತ್ತು ಅಂದ್ರೆ ಅದಕ್ಕೋಸ್ಕರ ಅಂತಾನೆ ಇನ್ನೂ ಕೆಲವೊಂದಿಷ್ಟು ಅವರು ಥಿಂಗ್ಸ್ ನ ಇಟ್ಟಿದ್ದಾರೆ. ಅಂಡ್ ನಿಮ್ಗೆ ಬಂದು ಅವ್ರ ಹತ್ರ ಕ್ಲಾರಿಟಿ ತಗೊಳ್ಳಿ. ಬಿಕಾಸ್ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಬೇಕಾಗಿರೋ ರೀತಿ ಬೇಕು ಅಂತಂದ್ರೆ ಅದು ಕಸ್ಟಮೈಸ್ ಮಾಡ್ಕೊಳ್ಳೋದ್ರಿಂದ ಇದಲ್ದೇನೆ ಬೇರೆ ಆಪ್ಷನ್ಸ್ ಅವ್ರ ಹತ್ರ ಇದೆ. ಅಂದ್ರೆ ಇವಾಗ ಹೇರ್ ಕಟ್ ಮಾಡ್ತಾ ಇರ್ಲಿ ಅಥವಾ ಕೆರಟಿನ್ ಮಾಡ್ತಾ ಇರ್ಲಿ, ಸ್ಮೂತಿಂಗ್ ಮಾಡ್ತಾ ಇರ್ಲಿ, ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ನ ಇಟ್ಕೋಬೇಕು ಅಂದಾಗ ಆ ಚೇರ್ ಪಕ್ಕ ನಿಮ್ಗೆ ಡ್ರಾ ಸಿಗಲ್ಲ. ಅವಾಗ ಈ ತರ ಒಂದು ಸ್ಟ್ಯಾಂಡ್ ನ ತಗೊಳ್ಳೋದ್ರಿಂದ, ಈ ತರ ಟ್ರೇ ತಗೊಳ್ಳೋದ್ರಿಂದ ಇಲ್ಲೆಲ್ಲ ನೀವು ಪ್ರಾಡಕ್ಟ್ಸ್ ನ ಸ್ಟೋರ್ ಮಾಡ್ಕೋಬಹುದು. ಅಂಡ್ ಸೀಸರ್ಸ್ ಆಗಿರ್ಲಿ ಅಥವಾ ಬೌಲ್ಸ್ ಆಗಿರ್ಲಿ ಅಥವಾ ಬ್ರಷಸ್ ಆಗಿರ್ಲಿ ಇದನ್ನೆಲ್ಲನೂ ಸಹ ಇಲ್ಲಿ ಸ್ಟೋರ್ ಮಾಡಬಹುದು. ಅಂಡ್ ನೆಕ್ಸ್ಟ್ ನೋಡ್ತಾ ಇರೋದು ನೀವು ಸಲೂನ್ ಅಲ್ಲಿ ಟೇಬಲ್ ಎದುರುಗಡೆ ಅಥವಾ ಚೇರ್ಸ್ ನೋಡ್ತಾ ಇರ್ತೀರಾ. ಆಮೇಲೆ ಕೆಲವು ಜನ ಇವಾಗ ಇತ್ತೀಚೆಗೆ ಚಿಕ್ಕ ಚಿಕ್ಕ ಕೆಫೆನ ಓಪನ್ ಮಾಡ್ತಾ ಇರ್ತೀರಾ. ಸೊ ಕೆಫೆ ಓಪನ್ ಮಾಡ್ತಾ ಇರಬೇಕಾದ್ರೆ ಈ ರೀತಿ ಚೇರ್ ನೋಡ್ತಾ ಇರ್ತೀರ. ಅಂದ್ರೆ ಒಂದು ಬ್ಯಾಕ್ ಸಪೋರ್ಟಿಂಗ್ ಇರೋದಾಗಿರ್ಲಿ ಅಥವಾ ಫ್ಲಾಟ್ ಇರೋದಾಗಿರ್ಲಿ ಎರಡು ತರ ಸಿಗುತ್ತೆ. ಕೇವಲ ಬ್ಯೂಟಿ ಪಾರ್ಲರ್ ಆಗಿರ್ಲಿ ಅಥವಾ ಮೇಕಪ್ ಸ್ಟುಡಿಯೋದವರಾಗಿರ್ಲಿ ಅವ್ರು ಅಷ್ಟೇ ಅಲ್ದೇನು ಚಿಕ್ಕ ಬಜೆಟ್ ಅಲ್ಲಿ ಕೆಫೆ ಸ್ಟಾರ್ಟ್ ಮಾಡೋ ಹಾಗಿದ್ರಿ ಅಂದ್ರೂ ಸಹ ಇಲ್ಲಿ ನಿಮ್ಗೆ ಇದ್ರಲ್ಲಿ ಕಲರ್ ಆಪ್ಷನ್ ಸಹ ಇದೆ. ನಿಮ್ಗೆ ಕಲರ್ ಬೇಕಾದ್ರೆ ಕಲರ್ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಇದು ನಿಮ್ಗೆ ತುಂಬಾ ಬಜೆಟ್ ಅಲ್ಲಿ ಸಿಗ್ತಾ ಇರೋದು. ಎಲ್ಲಾ ಪ್ರಾಡಕ್ಟ್ಸ್ ಮೇಲೂ ನಿಮ್ಗೆ 50 to 75% ಆಫರ್ ರನ್ ಮಾಡ್ತಾ ಇರುವಂತದ್ದು. ಸೊ ಈ ಎರಡು ಚೇರ್ಗಳು ಅಷ್ಟೇ ಹೈಟು ಸಹ ಅಡ್ಜಸ್ಟ್ ಮಾಡ್ಕೋಬಹುದು. ಅಂಡ್ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಇದೆ. ಜೊತೆಗೆ ಏನಪ್ಪಾ ಇಷ್ಟೇ ಮಟೀರಿಯಲ್ ಇದಿಷ್ಟೇನಾ ಅಂತ ಅನ್ನೋ ನಿಮ್ ಪ್ರಶ್ನೆ ಇತ್ತು ಅಂದ್ರೆ ನಾನು ಹಿಂದ್ಗಡೆ ನೋಡ್ತಾ ಇರ್ಬೋದು ಎಷ್ಟೊಂದು ಸ್ಟಾಕ್ ಇವಾಗ ಆಲ್ರೆಡಿ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ ಅಂತಂದ್ರೆ ನೀವು ಯೂಸ್ ಅಂದ್ರೆ ತುಂಬಾ ಜಾಸ್ತಿ ಮೊತ್ತದಲ್ಲಿ ನೀವೇನಾದ್ರು ಜಾಸ್ತಿ ಪ್ರಾಡಕ್ಟ್ಸ್ ನ ಬೈ ಮಾಡ್ತಾ ಇದ್ದೀರಾ ಅಂತಂದ್ರೆ ನನ್ ಹಿಂದೆ ಕಾಣ್ತಾ ಇದಿಷ್ಟು ನಿಮ್ಗೆ ಇವಾಗ ರೆಡಿ ಟು ಡೆಲಿವರಿನ ತರನೇ ಇದೆ. ಬೇಕು ಅಂದ್ರೆ ಇವಾಗ್ಲೇನೆ ಮಾಡ್ಕೊಡ್ತಾರೆ. ಅಂಡ್ ನೀವು ತುಂಬಾ ದೂರದಿಂದ ನೋಡ್ತಾ ಇರ್ತೀರಾ, ಬೆಂಗಳೂರಲ್ಲಿ ನಂಗೆ ಬಂದು ತಗೊಳಕ್ ಆಗಲ್ಲ ಅಂದ್ರೆ ಆಲ್ ಓವರ್ ಇಂಡಿಯಾ ನಿಮ್ಗೆ ಹೋಮ್ ಡೆಲಿವರಿ ಇದೆ. ನಂಬ್ತೀರಾ? ಯಾಕಂದ್ರೆ ಒಂದು ನಮ್ಮ ಬೇರೆ ಸೌತ್ ಸ್ಟೇಟ್ಸ್ ಎಲ್ಲ ಇದಾರೆ, ಅವ್ರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಮುಂಬೈಯಿಂದ ಬಂದು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಕನ್ನಡವನ್ನು ಕಲಿತಾ ಇದ್ದಾರೆ. ಅಂಡ್ ಅದಲ್ದೇ ಆಲ್ ಓವರ್ ಇಂಡಿಯಾ ನಿಮ್ಗೆ ಹೋಮ್ ಡೆಲಿವರಿ ಕೊಡ್ತಾ ಇದ್ದಾರೆ. ಈ ಒಂದು ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಅಂಡ್ ತುಂಬಾ ಅಂದ್ರೆ ತುಂಬಾ ಬಜೆಟ್ ಫ್ರೆಂಡ್ಲಿ. ಅಂಡ್ ಹೊರಗಡೆ ನೀವೆಲ್ಲರೂ ಶೋರೂಮ್ಗೆ ಹೋಗಿ ಅಥವಾ ಈ ತರ ಚೇರ್ಸ್ ತಗೊಳ್ತೀರಾ ಅಂದ್ರೆ ಆ ಲೈಟ್ನಿಂಗ್ ಹಾಕಿದಕ್ಕೆ, ಅಲ್ಲಿ ವರ್ಕರ್ಸ್ ನ ಇಟ್ಟಿರೋದಕ್ಕೆ, ಅದಕ್ಕೋಸ್ಕರ ಅಂತ ತುಂಬಾ ಅಂದ್ರೆ ತುಂಬಾ ಪ್ರೈಸ್ ಹೈಕ್ ಇರುತ್ತೆ. ಅಲ್ಲಿಗೂ ಕಂಪೇರ್ ಮಾಡಿದಾಗ ಇಲ್ಲಿ ನಿಮ್ಗೆ ಆ ಪ್ರೈಸ್ ಗಿಂತ 50 to 75% ಕಮ್ಮಿಗೆ ಸಿಗುತ್ತೆ. ದುಡ್ಡು ಉಳಿಸಂಗಾಗುತ್ತೆ. ಯಾಕಂದ್ರೆ ಇವಾಗ ತುಂಬಾ ನಾನು ಆಗ್ಲೇ ಹೇಳಿರೋ ಪ್ರಕಾರ ಜಾಸ್ತಿ ಬಿಸ್ನೆಸ್ ರನ್ ಆಗ್ತಿರುತ್ತೆ ಮೇಕಪ್ ಸ್ಟುಡಿಯೋ ಅಂಡ್ ಬ್ಯೂಟಿಷಿಯನ್ಸ್. ತುಂಬಾ ಜನ ಕಲ್ತ್ಬಿಟ್ಟು ತುಂಬಾ ಬಜೆಟ್ ಅಲ್ಲೇ ಸ್ಟಾರ್ಟ್ ಮಾಡ್ತಾ ಇರ್ತೀರಾ. ಜಾಸ್ತಿ ದುಡ್ಡು ಹಾಕಿ ಅಲ್ಲಿ ಶೋರೂಮ್ ಅಲ್ಲಿ ತಗೊಳಕ್ ಆಗಲ್ಲ. ಅಂಡ್ ಶೋರೂಮ್ ಗಿಂತ ಪ್ರೀಮಿಯಂ ಕ್ವಾಲಿಟಿ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಅಂದಾಗ ಇಲ್ಲಿ ಬಂದು ವಿಸಿಟ್ ಮಾಡಿ. ಹಾಯ್ ಮ್ಯಾಮ್. ಹಲೋ, ನಿಮ್ ಹೆಸರು? ಪ್ರಿಯಾ ದಿನೇಶ್. ಓಕೆ, ನೀವು ಇಲ್ಲಿ ಬಂದ್ಮೇಲೆ ನಿಮ್ಗೆ ದಿನೇಶ್ ಎಲ್ಲ ತೋರಿಸಿದಲ್ವಾ ಏನೆಲ್ಲ ವೆರೈಟೀಸ್ ಇದೆ ಅಂತ, ಅದ್ರ ಬಗ್ಗೆ ಏನ್ ಅನಿಸ್ತು? ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಲೈಕ್ ಕಂಪೇರ್ ಟು ಅದರ್ ಸ್ಟೋರ್ಸ್ ಇಂದ ನಾನು ತುಂಬಾ ಚೆಕ್ ಮಾಡ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಬಟ್ ಐ ಕ್ಯಾನ್ ಸಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಚೇರ್ಸ್ ಅಂಡ್ ಕ್ವಾಲಿಟಿ ಇಸ್ ರಿಯಲಿ ವೆರಿ ಗುಡ್. ಅಂಡ್ ದ ಪ್ರೈಸ್ ವಿಚ್ ಐ ಲೈಕ್ ವಾಸ್ ಇಟ್ ಇಸ್ ವೆರಿ ಬೆಸ್ಟ್. ನಂಗೆ ತುಂಬಾ ಇಷ್ಟ ಆಯ್ತು. ಐ ಆಮ್ ಪರ್ಚೇಸಿಂಗ್ ಹಿಯರ್. ಐ ಪರ್ಚೇಸ್ಡ್. ಓಕೆ, ಥ್ಯಾಂಕ್ ಯು. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಹೊರಗಡೆ ಶೋರೂಮ್ ಅಲ್ಲಿ ಅಥವಾ ಬೇರೆ ಶಾಪ್ ಅಲ್ಲೂ ಪರ್ಚೇಸ್ ಮಾಡೋದಕ್ಕೂ ನೀವು ಇಲ್ಲಿ ಬಂದು ಇಲ್ಲಿರೋ ವಸ್ತುಗಳು ನೋಡೋದಾಗಿರ್ಲಿ ಅಥವಾ ಇಲ್ಲಿ ಬಂದು ಪರ್ಚೇಸ್ ಮಾಡೋದಾಗಿರ್ಲಿ, ಇದ್ರ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಅನಿಸ್ತಾ ಇದೆ ನಿಮ್ಗೆ? ಅದಕ್ಕಿಂತ ಇಲ್ಲಿ ವೆರೈಟೀಸ್ ಚೆನ್ನಾಗಿದೆ. ಚೇರ್ಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಚೇರ್ಸ್ ಇದೆ ಇಲ್ಲಿ. ಅಂಡ್ ಮೇನ್ ಥಿಂಗ್ ನಾನು ನೋಡಿದ್ದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಚೇರ್ಸ್, ಕ್ವಾಲಿಟೀಸ್ ಅಂಡ್ ದ ಪ್ರೈಸ್. ಮೂರು ಬೆಸ್ಟ್ ಆಗಿದೆ ಇಲ್ಲಿ. ಓಕೆ, ಬೆಂಗಳೂರಲ್ಲೂ ಬೇರೆ ಈ ರೀತಿಯ ಒಂದು ಶಾಪ್ ಸಿಗುತ್ತೆ ನಿಮ್ಗೆ, ಚೇರ್ ಶಾಪ್ ಆಗಿರ್ಲಿ ಅಥವಾ ಶಾಂಪೂ ಚೇರ್ ಶಾಪ್ ಆಗಿರ್ಲಿ. ನಿಮ್ಗೆ ಇಲ್ಲೇ ಬಂದು ತಗೋಬೇಕು ಅಂದ್ರೆ ವೀಕ್ಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀವಿ ಮತ್ತೆ ಯಾಕೆ ತಗೋಬೇಕು ಇಲ್ಲಿ? ಆಕ್ಚುಲಿ ಇಲ್ಲಿ ಬಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸ್ ಇದು. ಬಟ್ ವಿ ಕ್ಯಾನ್ ಸಿ ಡಿಫರೆನ್ಸ್ ಆಫ್ ಪ್ರಾಡಕ್ಟ್ಸ್ ಹಿಯರ್. ಅಂಡ್ ಅದರಲ್ಲಿ ನನಗೆ ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು. ಅಂಡ್ ದ ಪ್ರೈಸಸ್ ದಿ ಬೆಸ್ಟ್ ವಿಚ್ ಐ ಸಾ. ಅದಕ್ಕಿಂತ ನಾನು ಇಲ್ಲೇ ಪರ್ಚೇಸ್ ಮಾಡ್ತೀನಿ. ಇನ್ ಕೇಸ್ ಯಾರಾದ್ರೂ ಫ್ರೆಶರ್ ಇದ್ರೆ ಯು ಕ್ಯಾನ್ ಕಮ್ ಅಂಡ್ ಪರ್ಚೇಸ್ ಬ್ಲಾಂಕ್ಲಿ. ನೋ ನೀಡ್ ಟು ಗೋ ಅಂಡ್ ಚೆಕ್. ಇದು ತುಂಬಾ ಚೆನ್ನಾಗಿದೆ. ದೇರ್ ಇಸ್ ಅ ವೆರೈಟೀಸ್ ಆಫ್ ಚೇರ್ಸ್ ಅಂಡ್ ಕ್ವಾಲಿಟಿ ಇಸ್ ದ ಬೆಸ್ಟ್. And the price are the best in the Bangalore compared to the other stores.